ಅದೀಗ ನಮ್ಮ ದೃಷ್ಟಿ ಅಂತ ಅಲ್ಲ, ಇಡೀ ರೈತರ ದೃಷ್ಟಿನಲ್ಲಿ ಯಾರೂ ದಯವಿಟ್ಟು ಯುಗಾದಿ ಹಬ್ಬಕ್ಕಿಂತ ಮುಂಚಿತವಾಗಿ ದನ ಬರಬಾರ್ದು. ಬಂದರೆ ಈ ಕ್ಯಾಟನ್ನ ಅವರಾಯವ್ರು ಹಾಳು ಮಾಡ್ದಂಗೆ ಆಗ್ತದೆ. ಅದು ರೈತರು ತಿಳ್ಕೊಬೇಕಾದ್ರೆ. ಯಾಕೆ ಅಂದರೆ ನೋಡಿ, ಈಗ ಹುಬ್ಬಳ್ಳಿ, ಧಾರವಾಡ, ಬೇರೆ ಬೇರೆ ಕಡೆಯಿಂದೆಲ್ಲ ಗಿರಾಜಿಗೆ ಬರ್ತಾರೆ. ಇವ್ರು ಮೊದಲೇ ಬಂದ್ಬಿಟ್ಟು 3 ದಿವಸ ಮುಂಚೆ ಹೊರಟೋಗ್ಬಿಡ್ತಾರೆ. ಜಾತ್ರೆ ಕಿತ್ತೋಗ್ಬಿಡ್ತೈತೆ, ಜಾತ್ರೆ ಕಳೆ ಇರೋದಿಲ್ಲ. ಮತ್ತು ನಾವು ಕಮಿಟಿ ಮಾಡೋದಕ್ಕೂ ನಮ್ಗೆ ಟೈಮಿಂಗ್ ಸಿಗೋದಿಲ್ಲ. ಎಲ್ಲ ಒಂದು ಯುಗಾದಿ ಹಬ್ಬ ಮಾರನೇ ದಿವಸ ಮೊದಲೇನು ಮಾಡೋದಂದರೆ ಯುಗಾದಿ ಹಬ್ಬ ಬೆಳಗ್ಗೆ ಸೇರ್ತಿದ್ವಿ ಜನ. ಇವತ್ತು ಮುಂಚಿತವಾಗಿ ಸೇರ್ತವೆ. ದಯವಿಟ್ಟು ಯಾಕೆ ರೈತರು ಯಾವಾಗಿರೋ ಬರ್ಬೋದಲ್ಲ, ತೊಂದರೆ ಇಲ್ವಲ್ಲ. ಯುಗಾದಿ ಹಬ್ಬ ಬೆಳಗ್ಗೆ ಬಂದರೆ ಜಾತ್ರೆ ಒಂದೇ ಸರ್ತಿ ಸುಮ್ಮನೆ ಫುಲ್ ಆಗ್ತೈತೆ. ಮತ್ತು ಬರೋರಿಗೆ, ಹೋಗೋರಿಗೆ, ಜನ ನೋಡೋರಿಗೆ ಎಲ್ಲದಕ್ಕೂ ಭಾಳ ಅನುಕೂಲ ಆಗ್ತೈತೆ. ಆ ದೃಷ್ಟಿ ಇಟ್ಕೊಂಡು ನಾವು ಹೇಳಿದ್ದೀವಿ. ಮುಂಚಿತವಾಗಿ ಬಂದಂಥ ಈ ಸರ್ತಿ ರೈತರು ಓಡಿಸ್ತೀವಿ, ಪೊಲೀಸರನ್ನು ಕಾವಲಾಗ್ತೀವಿ, ಎರಡೂ ಆಗ್ತೈತೆ. ಅದರಿಂದ ರೈತರೇ ಎಚ್ಚೆತ್ತುಕೊಂಡು ದಯವಿಟ್ಟು ಯಾರೂ ಬರೋದು ಬೇಡ. ಕರೆಕ್ಟಾಗಿ ಬಂದು ಜಾತ್ರೆ ಮಾಡಲಿ, ನಮಗೂ ಖುಷಿ. ಇಷ್ಟೆಲ್ಲ ಮಾಡ್ತಾ ಇರೋದೇ ಖುಷಿಗೋಸ್ಕರ, ಜಾತ್ರೆಗೋಸ್ಕರ. ಆ ಜಾತ್ರೆ ಉತ್ತಮವಾಗಿ ರೈತರೇ ನಡೆಸ್ಕೊಡ್ಬೇಕೇ ಹೊರತು ಯಾರು ಬೇರೆ ಬಂದು ನಡೆಸ್ಕೊಡೋಕ್ಕಾಗಲ್ಲ. ರೈತರನ್ನು ತಿಳ್ಕೊಂಡು ದಯವಿಟ್ಟು ಗೌರವಿತವಾಗಿ ನಡ್ಕೊಳ್ಳೋದು ಭಾಳ ಒಳ್ಳೆಯದು. ಸರ್, ಹೊಸ ತಳಿಗಳನ್ನ ಗುರುತಿಸಿ ಪ್ರದರ್ಶನದಲ್ಲಿ ಪ್ರಶಸ್ತಿ ಕೊಡೋಕ್ಕೆ ಮುಂದೆ ಬಂದಿದ್ದೀರಾ ಸರ್. ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಸರ್, ನಮಗೆ ಒಂದು ಹೆಮ್ಮೆ ಇದೆ ಸರ್ ಈ ವಿಚಾರದಲ್ಲಿ. ಯಾಕೆಂದರೆ ನಾವು ಪ್ರತಿ ಜಾತ್ರೆಗೂ ಹೋಗ್ತೀವಿ ಸರ್. ಆ ಜಾತ್ರೆಗೆ ಹೋದಾಗ ಪ್ರತಿ ಜಾತ್ರೆನಲ್ಲೂ ಕಮಿಟಿ ಅಂತ ಮಾಡ್ತಾರೆ. ಒಂದು ಪ್ರೈಜ್ ಎಷ್ಟು ಕೊಡ್ತಾರೆ ಅನ್ನೋ ಮುಖ್ಯ ಅಲ್ಲ, ಪ್ರೈಜ್ ಕೊಡ್ತಾರೆ. ಅಲ್ಲಿಂದ ಹೋದರೆ ನಮ್ಮನ್ನು ಕೇಳ್ತಾರೆ, ಯಾಕೆ ನೀವು ಮಾಡಿರೋ ಕಮಿಟಿ ಮಾಡೋದ್ರ ಕಾರಣ ಏನು, ಉದ್ದೇಶ ಏನು ಅಂತ ಕೇಳ್ತಾರೆ. ಅದು ನಮ್ಮದು ಉತ್ತರ ಇರಲಿಲ್ಲ. ಈಗೇನೋ ಒಂದು ಉತ್ತರ ಸಿಗ್ತಾ ಇತ್ತು ಅದಕ್ಕೆ. ಆ ದೃಷ್ಟಿ ಇಟ್ಕೊಂಡು ನಾವು ಈ ಕಮಿಟಿ ಮಾಡೋದ್ರಿಂದ ರೈತರಿಗೆ ಏನೋ ಒಂದು ಎನರ್ಜಿ, ಅದು ಭಾಳ ಒಂದು ಒಳ್ಳೆ ಕೆಲಸ ಇದೆ. ಅದರಲ್ಲೂ ಗೋಲ್ಡ್ ಕೊಡ್ತಾ ಇದ್ದೀವಿ ಅಂದರೆ ಮರೀಶ್ ಅವರು, ಇದು ನಿಜವಾಗಿ ಒಂದು ಒಳ್ಳೆ ಕೆಲಸ, ಉತ್ತಮವಾದ ಕೆಲಸ. ಎಷ್ಟು ಬಹುಮಾನ ಗುರುತಿಸ್ತೀರಾ, ಏನು ಯಾವ ರೀತಿ ಇದೆ ಸರ್? ಈಗ ಪ್ರತಿ ಕ್ಯಾಟಗಿರಿನಲ್ಲೂ 4 ಪ್ರೈಸನ್ನು ಮಾಡ್ತೀವಿ ಸರ್. ಒಂದು ಚಾಂಪಿಯನ್ ಪ್ರೈಸು, 3 ಆರ್ಡಿನರಿ ಪ್ರೈಸು, ಅಂದರೆ 7 ವರ್ಷ. ಕಾನ್ಸಲೇಷನ್ನು 4 ಮಾಡ್ತೀವಿ ಸರ್. ಇಲ್ಲ ಸರ್, ಸಮಾಧಾನಕರ ಬಹುಮಾನ ಮಾಡ್ತೀವಿ ಸರ್. ಏನು ಹೇಳೋದಂದರೆ, ಮಾಗಡಿ ಜಾತ್ರೆ ಹೆಚ್ಚಿನ ದನಗಳು ಸೇರಬೇಕು ಒಂದೇ ಉದ್ದೇಶಕ್ಕೆ ನಿಂತೋಗಿದ್ದಂಥ ಒಂದು ಕಮಿಟಿನ ಮುಂದುವರಿಸ್ಬೇಕು. ಒಂದು ಕೆಲವು ವರ್ಷಗಳ ಕಾಲ ಮುಂದುವರಿಸಿದ್ರೆ ಆಮೇಲೆ ಯಾರಾದರೂ ಬಂದು ಮುಂದೆ ನಡೆಸ್ಕೊ ಹೋಗ್ತಾರೆ. ನಮ್ಮ ಮಾಗಡಿನೂ ಚೆನ್ನಾಗಿ ನಡೀತದೆ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷನೂ ಕೊಡ್ತೀವಿ. ಈ ವರ್ಷ ನಾನು ಕೊಡ್ತಾ ಇದ್ದೀನಿ ಸರ್. ಮುಂದಿನ ವರ್ಷ ಭಗವಂತ ಶಕ್ತಿ ಕೊಟ್ಟರೆ ಮುಂದಿನ ವರ್ಷವೂ ಕೊಡ್ತೀನಿ. ಏನು ಹೇಳ್ತೀವಿ ಸರ್? ಯಜಮಾನ್ ಏನು ಹೇಳಿದ್ರು ಅದೇ ಸರ್. ನಮ್ಗೆ ಅಷ್ಟು ಇಲ್ಲ. ಯಜಮಾನ್ ಮಿಕ್ಕಿದೆಲ್ಲ ಯಜಮಾನ್ ಹೇಳ್ತಾರೆ. ನನ್ನ ಹೆಸರು ಮರೀಶ್ ಅಂತ. ಥ್ಯಾಂಕ್ ಯು.